ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟು ಆದೇಶವೊಂದನ್ನು ಹೊರಡಿಸಿದೆ. ಸೊ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾನು ಮಾಡಿದಂತಹ ಮೊದಲ ವಿಡಿಯೋ ನಿಮಗೆ ದೊರೆಯುತ್ತೆ ಅಂತ ಹೇಳ್ತಾ, ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಟಿ ಇ ಟಿ, ಜಿ ಪಿ ಎಸ್ ಟಿ ಆರ್, ಎಚ್ ಎಸ್ ಟಿ ಆರ್ ಮತ್ತು ಅನೇಕ ಒಂದು ಟೀಚಿಂಗ್ಗೆ ಸಂಬಂಧಪಟ್ಟಂತಹ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ತೊಗೊಂಡು ಬರ್ತಾ ಇರ್ತೀನಿ. ಸೊ ಅದರ ಸದುಪಯೋಗವನ್ನು ಪಡ್ಕೊಳ್ಳೋಕ್ಕೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಏನು ಇನ್ಫಾರ್ಮೇಷನ್ ಇದೆ ಇವತ್ತಿನ ಒಂದು ಸೆಷನಲ್ಲಿ ಅನ್ನೋದೇ ಆದರೆ, ಸುಪ್ರೀಂ ಕೋರ್ಟು ಶಾಲಾ ಶಿಕ್ಷಕರು ಏನು ಸೇವೆಯಲ್ಲಿ ಮುಂದುವರಿಬೇಕು ಅಂದರೆ ಅವ್ರಿಗೆ ಟಿ ಇ ಟಿ ಕಡ್ಡಾಯ ಅಂತ ಹೇಳ್ತಿದ್ದಾರೆ. ಸೊ ಯಾರು ಅವರು ಅಂತ ನೋಡೋದೇ ಆದರೆ ನೋಡಿ, ಯಾರೆಲ್ಲ ಈಗ ಗೆಸ್ಟ್ ಟೀಚರಾಗಿ ಒಂದು ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ದಾರೆ, ಟೀಚಿಂಗ್ನ ಸ್ಟಾರ್ಟ್ ಮಾಡಿದ್ದೀರಲ್ಲ, ಸೊ ನಿಮ್ಮೆಲ್ಲರಿಗೂ ಟಿ ಇ ಟಿ ಕಡ್ಡಾಯವಾಗಿದೆ. ಸೊ ಟಿ ಇ ಟಿ ಪಾಸ್ ಆದವರಿಗೆ ತೊಗೋಬೇಕು ಅಂತ ಮೊದಲೇ ರೂಲ್ಸ್ ಇತ್ತು. ಇನ್ ಕೇಸ್ ಏನಾದರೂ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗೆ ಪಾಸ್ ಆಗದೆ ಹೋಗಿದ್ದರೆ ನೀವು ಇನ್ನು ಮುಂದೆ ಏನೊಂದು ಜಾಬಲ್ಲಿ ತುಂಬ ಹೊತ್ತು ಇರೋಕ್ಕಾಗಲ್ಲ. ಸೊ ನಿಮ್ಮ ಒಂದು ಏನು ಟಿ ಇ ಟಿ ಅನ್ನೋತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ, ಇದೊಂದು. ಸೊ ಎರಡನೇದಾಗಿ ಏನು ಬಡ್ತಿ ಹೈಸ್ಕೂಲ್ ಅಥವಾ ಪ್ರೈಮರಿಯಿಂದ ಹೈಸ್ಕೂಲ್ಗೆ ಅಥವಾ ಪಿ ಜಿ ಟಿಯಿಂದ ಜಿ ಪಿ ಟಿಗೆ ಏನು ಬಡ್ತಿಯನ್ನು ಹೊಡೆದಿರಬೇಕಾಗುತ್ತೆ, ಆ ಸಮಯದಲ್ಲಿ ಟಿ ಇ ಟಿ ಕಡ್ಡಾಯವಾಗಿದೆ. ಸೊ ಟಿ ಇ ಟಿನೇ ಇಲ್ಲಾರ್ದಂತೆ ಈಗ ನೋಡಿ 1 to 5th ಟೀಚರ್ ಇದ್ದೀವಿ ಅಂತ ಅಂದ್ಕೊಳ್ಳಿ, ನಾನು 6 to 8 ಟೀಚರ್ ಆಗಬೇಕಂದ್ರೆ ಅಲ್ಲಿ ಪೇಪರ್ 2 ನಾನೇನು ಟಿ ಇ ಟಿ ಪಾಸ್ ಆಗಬೇಕಾಗತ್ತೆ. ಆವಾಗ ಮಾತ್ರ ಬಡ್ತಿಯನ್ನು ಹೊಂದೋಕ್ಕೇನು ನಾವು ಅರ್ಹರಾಗ್ತೀವಿ. ಇನ್ ಕೇಸ್ ನಮ್ಮ ಹತ್ರ ಟಿ ಇ ಟಿ ಇರಲಿಲ್ಲ ಅಂದರೆ ನಮಗೆ ಬಡ್ತಿ ಸಿಗೋದಿಲ್ಲ. ಸೊ ಪ್ರೆಸೆಂಟ್ ಸಿಚುವೇಷನ್ನ ನೋಡೋದೇ ಆದರೆ ಸ್ನೇಹಿತರೆ, ಇದರಿಂದ ಯಾರು ಇನ್ನೂ ಸರ್ಕಾರಿ ನೌಕರಿಯನ್ನು ಪಡ್ಕೊಂಡಿಲ್ವೋ ನಿಮಗೆ ಒಂದು ಒಳ್ಳೆ ಪಾಯಿಂಟ್ ಇಲ್ಲಿ ಪ್ಲಸ್ ಪಾಯಿಂಟ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಏನೋ ಬಡ್ತಿ ಹೊಂದಬೇಕು ಅಥವಾ ಬಡ್ತಿಯನ್ನು ಕೊಡ್ತಾ ಇದ್ದಾರೋ, ಸೊ ಈ ನೇಮ ಏನಾದರೂ ಅವ್ರು ಫಾಲೋ ಮಾಡಿದ್ರೆ ಸೊ ಮತ್ತೆ ಏನಾಗುತ್ತೆ ಅಂತಂದರೆ ಟಿ ಇ ಟಿ ಪಾಸ್ ಆಗದೇ ಇರೋದ್ರಿಂದ ಬಡ್ತಿ ಹೊಂದುವುದರಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಪೋಸ್ಟ್ಗಳು ಅಷ್ಟೇ ಉಳಿಯತಕ್ಕಂಥ ಚಾನ್ಸಸ್ ಇದೆ. ಆವಾಗ ಮತ್ತೆ ಏನಂದರೆ ನೇಮಕಾತಿಗಳು ಹೊರಸೋಕ್ಕೆ ಅನುಕೂಲ ಆಗುತ್ತೆ ಸರ್ಕಾರಕ್ಕೆ ಅಂತಕ್ಕಂಥದ್ದು ಇಲ್ಲಿ ಒಂದು ಮಹತ್ವದ ಬದಲಾವಣೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ನೋಡ್ತಾ ಹೋಗೋಣ ಏನಿದೆ ಅಂತ. ಶಿಕ್ಷಕರಾಗಿ ನೇಮಕಗೊಳ್ಳಲು ಮತ್ತು ಸೇವೆಯಲ್ಲಿರುವ ಶಿಕ್ಷಕರು ನೋಡಿ, ಶಿಕ್ಷಕರಾಗಿ ನೇಮಕ ಹೊಂದಬೇಕಾದ್ರೆ ಮತ್ತು ಶಿಕ್ಷಕರಾಗಿ ಸೇವೆ ಮಾಡ್ತಾ ಇದ್ದರೆ ನೀವು ಕಡ್ಡಾಯವಾಗಿ ಶಿಕ್ಷಕ ಅರ್ಹತಾ ಪರೀಕ್ಷೆ ಅಂದರೆ ಟಿ ಇ ಟಿಯನ್ನು ಪಾಸ್ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಸೋಮವಾರ ತೀರ್ಪು ನೀಡಿದೆ. ನ್ಯಾಯಮೂರ್ತಿ ಆದಂತಹ ದೀಪಂಕರ್ ಮತ್ತು ಜಾರ್ಜ್ ಮಸಿಂಘ ಅವರ ಪೀಠವು ತಮ್ಮ ತೀರ್ಪಿನಲ್ಲಿ ನಿವೃತ್ತರಾಗಲು 5 ವರ್ಷಗಳಿಗಿಂತ ಹೆಚ್ಚು ಸಮಯವಿರುವ ಶಿಕ್ಷಕರು ಸೇವೆಯಲ್ಲಿ ಉಳಿಯಲು 2 ವರ್ಷಗಳ ಒಳಗೆ ಟಿ ಇ ಟಿ ಅರ್ಹತೆ ಪಡೆಯಬೇಕು ಎಂದು ಹೇಳಿದೆ. ನೋಡಿ, ಯಾರೆಲ್ಲ ಆಲ್ರೆಡಿ ಏನು ಸೇವೆಯಲ್ಲಿದ್ದಾರೆ ಅವರು 6 ವರ್ಷಕ್ಕಿಂತ ಹೆಚ್ಚು ಒಂದು ನಿವೃತ್ತಿ ಹೊಂದಲು ವರ್ಷಗಳೇನಾದರೂ ಇದ್ದರೆ ಇವರು ಕಂಪಲ್ಸರಿ 2 ವರ್ಷಗಳ ಒಳಗಾಗಿ ಟಿ ಇ ಟಿನ ತೆಗೆದುಕೋಬೇಕು. ಇನ್ನು 5 ವರ್ಷಕ್ಕಿಂತ ಕಡಿಮೆ ಅವಧಿ ಏನಾದರೂ ನಿವೃತ್ತಿ ಹೊಂದಲು ಇದ್ದಿದ್ದರೆ ಇವರು ಟಿ ಇ ಟಿ ತೆಗೆದುಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಇವ್ರಿಗೆ ಬಡ್ತಿಗೆ ಕೂಡ ಅನರ್ಹರಾಗಿರ್ತಾರೆ. ಹಾಗಾಗಿ ಇವ್ರಿಗೆ ಏನು ಅಂತಂದರೆ ಬಡ್ತಿ ಸಿಗೋದಿಲ್ಲ. ಹಾಗಾಗಿ ಟಿ ಇ ಟಿ ಅವಶ್ಯಕತೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳಿದೆ. ನೋಡಿ, ಇದಲ್ಲಿ ಅವರು ಹುದ್ದೆ ತ್ಯಜಿಸಬಹುದು. ನೋಡಿ, ಇನ್ ಕೇಸ್ ಏನಾದರೂ ಟಿ ಇ ಟಿ ಇರಲಿಲ್ಲ ಅಂತ ಅಂದರೆ ಏನಾಗುತ್ತೆ ಅಂತ ಕೇಳ್ಬೋದು. ಟಿ ಇ ಟಿ ಪಡ್ಕೊಳ್ಳಿಲ್ಲ 2 ವರ್ಷ ಒಳಗೆ ಅಂತಂದರೆ ನೀವು ಹುದ್ದೆಯನ್ನು ತ್ಯಜಿಸಬಹುದು ಅಥವಾ ಅಂತಿಮ ಪ್ರಯೋಜನಗಳೊಂದಿಗೆ ಕಡ್ಡಾಯ ನಿವೃತ್ತಿ ಅರ್ಜಿ ಸಲ್ಲಿಸಬಹುದು ಎಂದು ಪೀಠ ಹೇಳಿದೆ. ಸರಿನಾ? ಇನ್ನು ನಿವೃತ್ತಿಗೆ 5 ವರ್ಷಗಳಿಗಿಂತ ಕಡಿಮೆ ಅವಧಿ ಇರುವವರೆಗೆ ಸುಪ್ರೀಂ ಕೋರ್ಟ್ ಪರಿಹಾರ ನೀಡಿತು. ಇವರು ಟಿ ಇ ಟಿ ಪಡೆಯುವ ಅಗತ್ಯವಿಲ್ಲ ಎಂದು ಹೇಳಿತು. ಆದರೆ ಇವರು ಬಡ್ತಿಗೆ ಅರ್ಹರಾಗಿರುವುದಿಲ್ಲ. ಸರಿನಾ? ಏನಿಲ್ಲ, ಸಿಂಪಲ್. ಇದನ್ನು ಸಂಪೂರ್ಣವಾಗಿ ನಿಮ್ಗೆ ಹೇಳೋದೇ ಆದರೆ ಸ್ನೇಹಿತರೆ, ಟಿ ಇ ಟಿ ಅಂತಕ್ಕಂಥದ್ದು 6 ವರ್ಷಕ್ಕಿಂತ ಹೆಚ್ಚು ಯಾರು ಸೇವೆಯಲ್ಲಿರ್ತಾರೋ ಅವರಿಗೆ 2 ವರ್ಷಗಳ ಕಾಲಾವಕಾಶ ಕೊಡ್ತಾರೆ ನಿಮಗೆ ಟಿ ಇ ಟಿನ ಪಾಸ್ ಮಾಡೋಕ್ಕೆ. ಅದರೊಳಗಾಗಿ ನೀವು ಟಿ ಇ ಟಿ ಪಾಸ್ ಆಗಬೇಕು ಅಂತಕ್ಕಂಥದ್ದು. ಇನ್ನು ಯಾರಿಗೆ ಟಿ ಇ ಟಿ ಮಾಡದೇ ಇದ್ದರೆ ನಡೆಯುತ್ತೆ ಅಂದರೆ 5 ವರ್ಷಕ್ಕಿಂತ ಕಡಿಮೆ ನಿವೃತ್ತಿ ವರ್ಷಗಳೇನಾದರೂ ಉಳಿದಿದ್ದರೆ ಅವರು ತೆಗೆದುಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅಂದರೆ ಈಗ ಅವರು
ರಿಟೈರ್ಡ್ ಆಗೋಕ್ಕೆ 4 ವರ್ಷ ಉಳಿದಿದೆ, 3 ವರ್ಷ ಉಳಿದಿದೆ, 2 ವರ್ಷ ಉಳಿದಿದೆ ಅಂತಂದರೆ ಅವರು ಟಿ ಇ ಟಿ ತೆಗೆದುಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅವರು ಬಡ್ತಿಯೂ ಕೂಡ ಅರ್ಹರಾಗಿರುವುದಿಲ್ಲ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಆದೇಶ. ಸೊ ಹೀಗಾಗಿ ನೋಡಿ ಸ್ನೇಹಿತರೆ, ಟಿ ಇ ಟಿ ಅಂತಕ್ಕಂಥದ್ದು ಎಷ್ಟು ಪ್ರಮುಖವಾದದ್ದು ಅಂತ. ಯಾರೆಲ್ಲ ಡಿ ಎಡ್ ಬಿ ಎಡ್ ಮಾಡಿದ್ದೀರಾ ನೀವು ಕಂಪಲ್ಸರಿ ಟಿ ಇ ಟಿ ಪಾಸ್ ಆಗಲೇಬೇಕು. ಈ ಒಂದು ಏನು ನಿಯಮಾವಳಿ ಇದೆ ಇದು ಪ್ರೈವೇಟ್ ಶಾಲೆಗಳಲ್ಲಿ ಬರ್ತಕ್ಕಂತಹ ಏನು ಅಂತಂದರೆ ಅವರು ಕೂಡ ಏನು ಈ ಪ್ರೈವೇಟ್ ಶಾಲೆಗಳಲ್ಲೂ ಕೂಡ ಟಿ ಇ ಟಿ ಬೇಕು ಅಂತಕ್ಕಂತಹ ಒಂದು ಡಿಮ್ಯಾಂಡ್ ಬಂದೇ ಬರುತ್ತೆ. ಸೊ ಅಷ್ಟರ ಮಟ್ಟಿಗೆ ಟಿ ಇ ಟಿ ಅಂತಕ್ಕಂಥದ್ದು ತುಂಬಾ ಮುಖ್ಯ ಆಗುತ್ತೆ ಸ್ನೇಹಿತರೆ. ಇನ್ನು ಮುಂದೆ ಟಿ ಇ ಟಿ ಎಲಿಜಿಬಲ್ ಟೀಚರ್ಸ್ಗೆ ಹೇಗೆ ಈಗ ಬಿ ಎಡ್ ಮಾಡಿದ್ರೆ ಮಾತ್ರ ಟೀಚರ್ ಆಗಿ ಕ್ವಾಲಿಫೈಡ್ ಆಗ್ತಾರಲ್ವ ಈ ಪ್ರೈವೇಟ್ ಶಾಲೆಗಳಲ್ಲಿ, ಅದೇ ರೀತಿ ಟಿ ಇ ಟಿ ಇದ್ದರೆ ಮಾತ್ರ ಪ್ರೈವೇಟ್ ಶಾಲೆಗಳಲ್ಲಿ ಶಿಕ್ಷಕರ ಒಂದು ನೇಮಕಾತಿಗಳನ್ನು ಮಾಡ್ತಕ್ಕಂಥ ಸಂದರ್ಭ ಕೂಡ ಬರ್ಬೋದು. ಹಾಗಾಗಿ ಯಾರೆಲ್ಲ ಡಿ ಎಡ್ ಬಿ ಎಡ್ ಮಾಡಿದ್ದೀರಾ ನೀವು ಕಂಪಲ್ಸರಿ ಏನೇ ಸಂದರ್ಭಗಳಿರಲಿ, ಏನೇ ವಿಚಾರಗಳಿರಲಿ, ಟಿ ಇ ಟಿ ಮಾತ್ರ ನೀವು ಮಾಡಿಕೊಳ್ಳೇಬೇಕು. ಟಿ ಇ ಟಿ ಅಂತಕ್ಕಂಥದ್ದು ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದಿದೆ. ಈಗಾಗಲೇ ಆ ಸೇವೆಯಲ್ಲಿದ್ದರೆ ನಿಮಗೆ 2 ವರ್ಷಗಳ ಸುವರ್ಣ ಅವಕಾಶವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಪಾಸ್ಔಟ್ ಆಗಬಹುದು ಅಂತಕ್ಕಂಥದ್ದು ಇನ್ಫಾರ್ಮೇಷನ್, ಸರಿನಾ? ಸೊ ಥ್ಯಾಂಕ್ ಯು ವಾಚಿಂಗ್ ದಿಸ್ ವಿಡಿಯೋ. ಸೊ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಅನಿಸುತ್ತೆ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ತರಗತಿನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.